ಏನು ಬಾಯಿಗಳಿಗೆ ಏನಕ್ಕೆ ಕೊಡಿದ್ದೀವಿ? ನವೆಂಬರ್ ಡಿಸೆಂಬರ್ ಅಲ್ಲಿ ರೇಸ್ ಇರುತ್ತೆ. ಕೆಲವೊಬ್ರು ಭಾರಿ ಬೇಜಾರ್ ಮಾಡ್ತಾವ್ರೆ. ಇನ್ನೊಬ್ರು ಕೆಟ್ಟೋಗ್ಲಿ, ಇನ್ನೊಬ್ರು ಹಾಳಾಗ್ ಹೋಗ್ಲಿ ಅಂದ್ರೆ ಅವ್ನು ಹಾಳಾಗಲ್ಲ, ನಾವೇ ಹಾಳಾಗ್ ಹೋಗೋದು. ನೋಡಿ ಯಾವ್ದಿಕ್ಕಿಲ್ಲ ಬಲೆ ಯಾಕ್ರ ಬಾಳೆ ನೋಡ್ತಿದ್ದು ಸಿಂಗೇನ ಅಗ್ರಹಾರ ಕುರ್ಜು. ಸುಮಾರು ಇದು 21 ಕಂಪಾರ್ಟ್ಮೆಂಟ್ಸ್ ಇದೆ. ಸಂತೋಷ್ ನೋಡಿ, ಸಿಂಗೇನ ಅಗ್ರಹಾರ ಕುರ್ಜಲ್ಲಿ ಹಳ್ಳಿಕಾರ ಹೊಡೆಯ ವರ್ತೂರ್ ಸಂತೋಷ್. ಇಷ್ಟೇನಾ ವಾಯ್ಸ್? ಜೈ ಹಳ್ಳಿಕಾರ್, ಜೈ ಮಧುರಮ್ಮ, ಜೈ ಮಧುರಮ್ಮ. ಏನ್ ಗುರು, ಅದೇ ಸ್ಮೈಲ್, ಸೂಪರ್ ಸ್ಮೈಲು. ಏನ್ ನಾವ್ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ವು ಅದೇ ಸ್ಮೈಲ್ ಅಲ್ಲಿ ನಾವ್ ಇಲ್ಲಿ ಹೊರತು ಸಂತೋಷ ನೋಡ್ಬೋದು. ಮತ್ತೆ ಮಂಗಳವಾರ ಬಂದ್ರಿ ಫ್ರೀ ಕ್ರೌಡ್ ಇರುತ್ತೆ, ಆರಾಮಾಗಿ ಇದ್ ಮಾಡ್ಕೋಬಹುದು. ಒಂದೇ ಕ್ರೌಡ್ ಕ್ಲಿಯರ್ ಕಾವಲ್ಲ మేము చూద్దాం కూర్చో ప్లీజ్. అందరూ మూకాడ ప్లీజ్, మాకు కొంచెం జాగా ఇవ్వండి. ನೋಡಿ ಸ್ನೇಹಿತರೆ, ನನ್ನ ಹಿಂದೆ ಕುರ್ಜಲ್ಲಿ ಬಿಗ್ ಬಾಸ್ ಹೊರತು ಸಂತೋಷ್ ಇದ್ದಾರೆ. ಜೈ ಹಳ್ಳಿಕಾರ್, ಅದೇ ಸ್ಮೈಲು, ಅದೇ ನಗು ಮುಖ ಇವ್ರದ್ದು. ಯಾವುದೇ ಕಾರ್ಯ ಆಗಲಿ ದೇವ್ರ ಕಾರ್ಯ ಅಂತ ಮಾಡ್ಬೇಕು, ಚಾಲೆಂಜ್ಗಳು ಹಾಕೊಂಡು ಮಾಡೋದಲ್ಲ ದೇವ್ರ ಕಾರ್ಯ. ಯಾಕೆ ಹೇಳ್ತೀನಿ ಅಂತಂದ್ರೆ ಮಧುರಮ್ಮನ ಸತ್ಯವಾಗ್ಲೂ ಅವಳೇ. ಒಂದೇ ವೇಳೆ ನಮ್ಮ ಕುರ್ಚು ಸಿಂಗನಗರ ನಿಂಕ ಉಸ್ಕೂರ್ವರೆಗೂ ಏನೋ ಹೆಚ್ಚು ಕಮ್ಮಿ ಇದ್ದೀರ ಬರ್ಬೇಕು ಅಂತ ಅನ್ಕೊಂಡ್ರಿ. ಇವತ್ತು ಲಕ್ಷಾಂತರ ಜನಕ್ಕ ಇವತ್ತು ಉದಾಹರಣೆ ನಮ್ಮ ಸಿಂಗನಗರ ಕುರ್ಚು. ಅದಕ್ಕೆ ಸೇರಿರ್ತಕ್ಕಂಥ ಜನಗಳಪ್ಪ ಬಂದಿರ್ತಕ್ಕಂಥ ಎಲ್ಲಾ ರೈತ ಬಾಂಧವರು ಬೇರೆಯವರ ಹತ್ರ ಎಲ್ಲ ಹೋಗಿ 20,000 50,000 ಕೊಡ್ತೀರ ಅಂತ ಹೇಳಿದ್ರು ನಮ್ಮ ಕುರ್ಚಿಕ ನನ್ನ ಮಾತು ಬೆಲೆ ಕೊಟ್ಟು ಸಿಂಗನಗರಕ್ಕೆ ಬಂದವ್ರೆ. ದಯವಿಟ್ಟು ಗ್ರಾಮಸ್ಥರು ಇರ್ಬೋದು, ಎಲ್ಲರೂ ಎಲ್ಲ ಎತ್ತುಗಳು ಕಟ್ಟಿರೋ ನಮ್ಮ ರೈತರಿಗೆ ಎಲ್ರು ಮಧುರಮ್ಮನ ಆಶೀರ್ವಾದ ಏಮಂತ ನೋಡಿ ಯಾವ್ದಿಕ್ಕಿಲ್ಲ ಬಲೆ ಯಾಕ್ರ ಬಾಳೆ ನೋಡ್ತಿದ್ದು ಒಂಚೂರು ನೋಡ್ಕೊಂಡು ಹೊಡೀರಪ್ಪ. ಅದಕ್ಕ ದಯವಿಟ್ಟು ಎಲ್ಲರೆಲ್ಲ ಕೇಳ್ಕೊಳೋದು ಒಂದೇನೆ, ಭಕ್ತಿಯಿಂದ ಮಾಡಿದ್ರೆ ಹಬ್ಬ, ಭಕ್ತಿಯಿಂದ ದೇವ್ರ ಕಾರ್ಯ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಇರ್ತದೆ. ಯಾರೋ ಹೊಡಿಬೇಕೇನೋ ಬರ ಇಲ್ಲ, ಲಕ್ಷಾಂತರ ಜನ ಸೇರ್ತಕ್ಕಂಥ ಜಾತ್ರೆ ಈ ಉಸ್ಕೂರ್ ಮಧುರಮ್ಮನ ಕುರ್ಜಿಗೆ ಎಲ್ಲಿ ನಡೆಯಲ್ಲ. ಇಡೀ ನಮ್ಮ ಭಾರತದಲ್ಲಿ ಎತ್ಕೊಂಡ್ರೆ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಉಸ್ಕೂರ್ ಸುತ್ತಮುತ್ತ ಗ್ರಾಮಗಳು ಅವಾಗ ಹಳೆ ಕಾಲದಲ್ಲಿ ನಮ್ಮ ತಾತವ್ರ ಕಾಲದಲ್ಲಿ 150 ಬರೋದಂತೆ, ಇವತ್ತು 105 ಬರೋದಂತೆ. ಇವತ್ತು 5 ಏನೋ ಬರ್ತಾವೆ ಅಲ್ಲಣ್ಣ. ಅದಕ್ಕೆ ಆ ದೊಡ್ಡ ಲೈಟ್ ಬಂದವಾಗ ಎಲ್ರೂ ಸಹಕಾರ ಮಾಡಿ ಅವತ್ತು ಅದನ್ನ ಅಡ್ಡಾಕಿದ್ರೆ ಇನ್ನ ಬೇರೆ ಕುರ್ಚಿಗಳು ಬರಕ್ ಅನುಕೂಲ ಆಗೋದು. ಇವತ್ತು 5 ಕುರ್ಚು ಉಸ್ಕೂರ್ಕ ಬರ್ತಾ ಐತೆ. ಅದರಲ್ಲಿ ಲಕ್ಷ್ಮೀನಾರಾಯಣಪುರ ಕುರ್ಚು ಬಂದೈತೆ, ಸಿಂಗನಗರ ಕುರ್ಚು ಬಂದೈತೆ.
ಬರ್ಲಿಲ್ಲ ನಾವು ಬೀಳೋದ್ ನಾವೇನೆ. ಇದು ಎಲ್ರಿಗೂ ಅರ್ಥ ಆಗ್ಬೇಕು. ಇನ್ನೊಬ್ರು ಕೆಟ್ಟೋಗ್ಲಿ, ಇನ್ನೊಬ್ರು ಹಾಳಾಗ್ ಹೋಗ್ಲಿ ಅಂದ್ರೆ ಅವ್ರು ಹಾಳಾಗಲ್ಲ, ನಾವೇ ಹಾಳಾಗ್ ಹೋಗೋದು. ಆ ಕಾರಣಕ್ಕ ಇದೆಲ್ಲ ದೇವ್ರ ಸಹಕಾರದಿಂದ ನಡೆದಿರೋದು. ಇವತ್ತು ಎಲ್ಲಾರು ಶಿಂಗನಗರ ಹುಡುಗರು ಎಲ್ಲ ಸಹಕಾರ ಮಾಡವ್ರೆ. ಕೆಲವೊಬ್ರು ಭಾರಿ ಬೇಜಾರ್ ಮಾಡ್ತಾವ್ರೆ. ಅದ್ ಏನಂತ ತಿಳ್ಕೊಂಡವ್ರೆ ಗೊತ್ತಿಲ್ಲ. ಇನ್ನೊಂದ್ ವರ್ಷ ನಾವ್ ಈ ಕೂರ್ಚ್ ಬರ್ಬೇಕ ಏನೋ ಅನಿಲ್ ಅಣ್ಣ ಹೇಳ್ಬೇಕಷ್ಟೇ. ಅವ್ರಿಗೆ ಬಾರಿ ಮತ್ತು ಅವರು ನಮ್ಮ ಸಿಂಹದೇವರ ಗ್ರಾಮಕ್ಕೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ಎಲ್ಲ ಯುವಕರು ಅವ್ರು ಏನೇ ಹೇಳಿದ್ರು ನಮ್ಮ ಸಿಂಹದೇವರ ಗ್ರಾಮಕ್ಕೆ ಅವರು ಏನ್ ಬೇರೆ ಹೇಳಿದ್ರೆ ಬರೋ ವರ್ಷ 101 ಎತ್ಕಲ್ಲ ಪಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ಖುಷಿಯಿಂದ ನೋಡ್ಬೇಕು. ನೋಡಮ್ಮ ಸಂತೋಷ ಕಡೆಯನ್ನ ಮಹಾಮಾರ್ತೆ ನಡೀತಾ ಇದೆ. ಹಳ್ಳಿಕಾರ ಸಂತೋಷ್ ಅವ್ರಿಗೆ
ನವೆಂಬರ್ ಡಿಸೆಂಬರ್ ಅಲ್ಲಿ ರೇಸ್ ಇರುತ್ತೆ. ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಪಾಲ್ಗೊಳ್ರಿ ಅಂತ ಹೇಳ್ತೀನಿ. ಆಮೇಲೆ ಇವತ್ತು ಮಧುರಮ್ಮನ ಸ್ಥಾನಕ್ಕೆ ಇವತ್ತು ಕುರ್ಚಿಗಳು ಬಂದೈತೆ. ಅದರಲ್ಲೂ ನಮ್ಮ ಸಿಂಗನಗರ ಕುರ್ಚು. ಜೈ ಸಿಂಗನಗರ, ಜೈ ಏನು ಬಾಯಿಗಳಿಗೆ ಏನಕ್ಕೆ ಕೊಡಿದ್ದೀವಿ? ಜೈ ಸಿಂಗನಗರ, ಸಿಂಗನಗರ ಕುರ್ಚಿಗೆ, ಮಧುರಮ್ಮನಿಗೆ ಜೈ ಅಲಿಕಾರ್, ಜೈ ಅಲಿಕಾರ್. ಓಕೆ, ಸರಿಯದೇನಾ? ಏನ ಡ್ಯಾನ್ಸರ್ ಯಾರಿಗೂ ಏನು ಮಾಡಬಾರ್ದು. ಒಂದ್ ಕಡೆ ಹುಡುಗರಾದ್ರೆ ಈ ಕಡೆ ಹುಡುಗಿರಾದ್ರೆ ನೋಡ್ಲ